ಕ್ಲಾಸಿಂದ 12ನೇ ಕ್ಲಾಸ್ ವರ್ಗು ಯೂನಿಫಾರ್ಮ್ ಫ್ರೀ, ಫುಡ್ ಫ್ರೀ, ಸ್ಟೇ ಫ್ರೀ. ಟಾಪ್ 80 ಬರ್ತಾರೋ ಆ ಟಾಪ್ 80 ಮಕ್ಕಳಿಗೆ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಸೀಟು ಖಚಿತವಾಗಿ ಇರುತ್ತೆ. ಅಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ರೆ ಅವ್ರಿಗಿನ್ ಪ್ರಪಂಚನೇ ಗೊತ್ತಾಗಲ್ಲ. ವಿದ್ಯೆ, ಶಿಕ್ಷಣ ಅಂದ್ರೆ ದಂಧೆ, ಬಿಸ್ನೆಸ್ ಆಗೋಗ್ಬಿಟ್ಟಿದೆ. ಎಲ್ಲ ಬಿಸ್ನೆಸ್ ಮೈಂಡ್ ಸೆಟ್ ಅಲ್ಲಿ ಇನ್ಸ್ಟಿಟ್ಯೂಷನ್ಸ್ ನ ನಡೆಸ್ತಾರೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡತಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ JNV ಜವಾಹರ್ ನವೋದಯ ವಿದ್ಯಾಲಯಗಳ ಬಗ್ಗೆ ಡೀಟೇಲ್ಡ್ ಆಗಿ ತಿಳ್ಕೊತಾ ಇದೀವಿ. JNV ಅಂದ್ರೆ ಏನು, ಇಲ್ಲಿ ಮಕ್ಕಳನ್ನ ಮನೆಯಿಂದ ದೂರ ಇಟ್ಟು ಈ ಶಾಲೆಯಲ್ಲಿ ಓದಿಸೋದು ಸರಿನಾ, ಹೆಣ್ಮಕ್ಳಿಗೆ ಸೇಫ್ಟಿ ಇರುತ್ತಾ, ಆಹಾರ ಹೆಂಗಿರುತ್ತೆ, ಉಳ್ಕೊಳ್ಳೋದಕ್ಕೆ ಸ್ಟೇ ಹೆಂಗಿರುತ್ತೆ, ಇಲ್ಲಿಗೆ ಹೆಂಗ್ ಎಂಟರ್ ಆಗ್ಬೋದು, ಯಾರು ನಡೆಸ್ತಾರೆ ಈ ಸ್ಕೂಲ್ನ, ಪ್ರತಿಯೊಂದು ಜಿಲ್ಲೆಯಲ್ಲಿ ಎಷ್ಟು ಶಾಲೆಗಳಿರ್ತವೆ, ಎಲ್ಲಾದ್ರ ಬಗ್ಗೆ ಡೀಟೇಲ್ಡ್ ಆಗಿ ಒಂದು ವಿಡಿಯೋದಲ್ಲಿ ತಿಳ್ಕೊತಾ ಇದೀವಿ. ಮೊದಲನೇದಾಗಿ JNV. J ಅಂದ್ರೆ ಜವಾಹರ್, N ಅಂದ್ರೆ ನವೋದಯ, V ಅಂದ್ರೆ ವಿದ್ಯಾಲಯ. ಹೆಸರಲ್ಲೇ ಹೇಳ್ದಂಗೆ ಜವಾಹರ್ಲಾಲ್ ನೆಹರು ಅವರು ನಮ್ ದೇಶದ ಪ್ರಧಾನ ಮಂತ್ರಿ ಆಗಿದ್ದಾಗ ಈ ಒಂದು ಶಾಲೆಗಳನ್ನ ಒಂದು ಸೆಂಟ್ರಲ್ ಗವರ್ನಮೆಂಟ್ ಸ್ಕೀಮ್ ಕೆಳಗೆ ತಂದ್ರು. ಈ ಸ್ಕೀಮ್ ನ ಮುಖ್ಯ ಉದ್ದೇಶ ಏನಾಗಿತ್ತು ಅಂದ್ರೆ ಹಳ್ಳಿಯಲ್ಲಿರೋ ಮಕ್ಕಳಿಗೆ ಒಂದು ಉತ್ತಮವಾದ ಶಿಕ್ಷಣ ಸಿಗ್ಬೇಕು, ಅಂದ್ರೆ ಕಡಿಮೆ ದುಡ್ಡಲ್ಲಿ ಕ್ವಾಲಿಟಿ ಎಜುಕೇಶನ್ ನ ಟ್ಯಾಲೆಂಟೆಡ್ ಮಕ್ಕಳಿಗೆ ಕೊಡ್ಬೇಕು ಅಂತ ಹೇಳಿ ಈ ಜವಾಹರ್ ನವೋದಯ ವಿದ್ಯಾಲಯಗಳನ್ನ ಪ್ರತಿಯೊಂದು ಜಿಲ್ಲೆಯಲ್ಲಿ ತೆಗೆದ್ರು. ಅಂದ್ರೆ ಬರೀ ಕರ್ನಾಟಕದಲ್ಲ, ಓವರ್ ಆಲ್ ಇಂಡಿಯಾ, ಇಡೀ ಭಾರತದಲ್ಲಿ ಎಷ್ಟು ಜಿಲ್ಲೆಗಳಿದೆಯೋ ಅಷ್ಟು ಜಿಲ್ಲೆಯಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಒಂದೊಂದು ಶಾಲೆಗಳು ಇದೆ. ಒಂದೊಂದು ಶಾಲೆಗಳಿಗೂ ಪ್ರತಿ ವರ್ಷ 80 ವಿದ್ಯಾರ್ಥಿಗಳನ್ನ ಮಾತ್ರ ಆಯ್ಕೆ ಮಾಡ್ಕೋತಾರೆ. 80 ವಿದ್ಯಾರ್ಥಿಗಳನ್ನ ಇಲ್ಲಿ ಆಯ್ಕೆ ಮಾಡ್ಕೋತಾರೆ ಅಂದ್ರೆ ಒಂದು ಎಕ್ಸಾಮ್ ಕೊಡ್ತಾರೆ. ಅಲ್ಲಿ ಸ್ಕೂಲಿಂದ ಏನು ಇರೋದಿಲ್ಲ, ಇದಕ್ಕೆ ಪ್ರತ್ಯೇಕವಾಗಿರುವಂತಹ ಒಂದು ಪ್ಯಾಟರ್ನ್ ಇದೆ ಕ್ವಶನ್ ಪೇಪರ್ ಅಲ್ಲಿ, ಮತ್ತೆ ಇದಕ್ಕೆ ಆದಂತಹ ಒಂದಷ್ಟು ಸಿಲೆಬಸ್ ಇದೆ. ಇದನ್ನ 5ನೇ ತರಗತಿಯಲ್ಲಿ ಇದ್ದಾಗ ಮಕ್ಕಳು ಆ ಸಿಲೆಬಸ್ ನ ಓದಿ ಎಕ್ಸಾಮ್ ಬರ್ದು, ಆ ಎಕ್ಸಾಮ್ ಅಲ್ಲಿ ಯಾರು ಟಾಪ್ 80 ಮಕ್ಕಳು ಬರ್ತಾರಲ್ವಾ ಆ ಮಕ್ಕಳಿಗೆ 80 ಜನ ಮಕ್ಕಳಿಗೆ ಫ್ರೀ ಎಜುಕೇಶನ್ ಇರುತ್ತೆ. 6ನೇ ಕ್ಲಾಸಿಂದ 12ನೇ ಕ್ಲಾಸ್ ವರ್ಗು ಯೂನಿಫಾರ್ಮ್ ಫ್ರೀ, ಫುಡ್ ಫ್ರೀ, ಸ್ಟೇ ಫ್ರೀ, ಮತ್ತೆ ಎಲ್ಲಾ ಫೆಸಿಲಿಟೀಸ್ ಫ್ರೀ ಕೊಡ್ತಾರೆ. ತುಂಬಾ ಕ್ವಾಲಿಟಿ ಎಜುಕೇಶನ್ ನ ಕೊಡ್ತಾರೆ. ಇಲ್ಲಿ ರಿಸರ್ವೇಶನ್ಸ್ ಇರುತ್ತಾ ಅಂತ ಕೇಳಿದ್ರೆ ಹೌದು, ಖಂಡಿತವಾಗ್ಲೂ ಇರುತ್ತೆ. ಇಲ್ಲಿ ಹಳ್ಳಿ ಮಕ್ಕಳುಗಳಿಗೆ ಜಾಸ್ತಿ ರಿಸರ್ವೇಶನ್ ಇರುತ್ತೆ. ಅಷ್ಟೇ ಅಲ್ಲ, ಕ್ಯಾಟಗರಿ ವೈಸ್ ಕೂಡ ರಿಸರ್ವೇಶನ್, ಹೆಣ್ಮಕ್ಳಿಗೆ ಕೂಡ ಸಪರೇಟ್ ರಿಸರ್ವೇಶನ್ ಇದರಲ್ಲಿ ಇರುತ್ತೆ. ಯಾರು ಎಕ್ಸಾಮ್ ಬರ್ದು ಅದರಲ್ಲಿ ಟಾಪ್ 80 ಬರ್ತಾರೋ ಆ ಟಾಪ್ 80 ಮಕ್ಕಳಿಗೆ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಸೀಟು ಖಚಿತವಾಗಿ ಇರುತ್ತೆ. ನೆಕ್ಸ್ಟ್, ಇಲ್ಲಿ ಹೆಣ್ಮಕ್ಳಿಗೆ ಸೇಫ್ಟಿ ಇರುತ್ತಾ ಅಂತ ನೋಡೋದಾದ್ರೆ ಖಂಡಿತವಾಗ್ಲೂ ಇರುತ್ತೆ. ಇಲ್ಲಿ ವಾರ್ಡನ್ಸ್ ಇರ್ತಾರೆ, ಟೀಚರ್ಸ್ ಇರ್ತಾರೆ. ಇಲ್ಲಿ ಕೋ ಎಜುಕೇಶನ್ ಇರುತ್ತೆ, ಹೆಣ್ಮಕ್ಳು ಗಂಡ್ಮಕ್ಳು ಒಟ್ಟಿಗೆ ಓದ್ತಾರೆ. ಆದ್ರೆ ಸ್ಟೇ ವಿಷಯಕ್ಕೆ ಬಂದಾಗ ತುಂಬಾ ಸ್ಟ್ರಿಕ್ಟ್ ಆಗಿ ಇಲ್ಲಿ ರೂಲ್ಸ್ ನ ಫಾಲೋ ಮಾಡ್ತಾರೆ. ಹೆಣ್ಮಕ್ಳಿಗೆ ಸಪರೇಟ್ ಡಾಮೆಂಟ್ರೀಸ್ ಮತ್ತೆ ಸಪರೇಟ್ ಹಾಸ್ಟೆಲ್ ಫೆಸಿಲಿಟೀಸ್ ಇರುತ್ತೆ. ಮತ್ತೆ ವರ್ಷದಲ್ಲಿ 2 ಸಾರಿ ಮಕ್ಕಳನ್ನ ಮನೆಗ್ ಕೂಡ ಕಳಿಸ್ತಾರೆ. 2 ತಿಂಗಳು ರಜಾ ಇರುತ್ತೆ. ನೆಕ್ಸ್ಟ್, ಊಟದ ವಿಚಾರಕ್ಕೆ ಬಂದ್ರೆ ತುಂಬಾ ಚೆನ್ನಾಗಿರುವಂತಹ ಊಟ ಕೊಡ್ತಾರೆ. ಮಾರ್ನಿಂಗ್ ಟಿಫನ್ ಇರುತ್ತೆ, ಮಧ್ಯಾಹ್ನ ಊಟ ಇರುತ್ತೆ, ಈವ್ನಿಂಗ್ ಸ್ನಾಕ್ಸ್ ಇರುತ್ತೆ, ನೈಟ್ ಊಟ ಕೂಡ ಇರುತ್ತೆ. ಬರೀ ಎಜುಕೇಶನ್ ಅಲ್ಲ, ಓವರ್ ಆಲ್ ಡೆವಲಪ್ಮೆಂಟ್ ಆಗ್ತಾರೆ ಇಲ್ಲಿ ಮಕ್ಕಳು. ಇಲ್ಲಿ ಮ್ಯೂಸಿಕ್ಸ್ ಇರುತ್ತೆ, ಡ್ಯಾನ್ಸ್ ಇರುತ್ತೆ, ಯೋಗ ಇರುತ್ತೆ, ಸ್ಪೋರ್ಟ್ಸ್ ಇರುತ್ತೆ. ಮಕ್ಕಳು ಇಲ್ಲಿ ನಾರ್ಮಲ್ ಸ್ಕೂಲ್ಗಳಲ್ಲಿ ನೋಡೇ ಇರೋದಿಲ್ಲ ಆ ತರ ಸ್ಪೋರ್ಟ್ಸ್ ಎಲ್ಲ ಅಲ್ಲಿರುತ್ತೆ. ತುಂಬಾ ಕ್ವಾಲಿಟಿ ಎಜುಕೇಶನ್ ನ ಇಲ್ಲಿ ಕೊಡ್ತಾರೆ. ಸಿಲೆಬಸ್ ವೈಸ್ ನೋಡೋದಾದ್ರೆ ಸ್ಟೇಟ್ ಸಿಲೆಬಸ್ ಇರುತ್ತಾ, ICSE ನ, CBSE ನ ಅಂತ ಕೇಳಿದ್ರೆ CBSE ಸಿಲೆಬಸ್ ನ ಇಲ್ಲಿ ಫಾಲೋ ಅಪ್ ಮಾಡ್ತಾರೆ. ನವೋದಯ ಸ್ಕೂಲ್ಸ್ CBSE ಬೋರ್ಡ್ ಗೆ ಅಫಿಲಿಯೇಟ್ ಆಗಿದೆ. ಮಾಮೂಲಿ ಇವಾಗ ಸಿಟಿಗಳಲ್ಲಿ ಮತ್ತೆ ಟೌನ್ ಗಳಲ್ಲಿ ಇರೋ ಸ್ಕೂಲ್ಗಳಿಗಿಂತ ಗೌರ್ಮೆಂಟ್ ಸ್ಕೂಲ್ಗಳಿಗಿಂತ ಈ ಸ್ಕೂಲು ತುಂಬಾ ವ್ಯತ್ಯಾಸ ಇರುತ್ತೆ. ಫ್ರೀ ಆಫ್ ಎಜುಕೇಶನ್ ಅಂತ ಅವ್ರ ಕ್ವಾಲಿಟಿ ಜೊತೆ ಯಾವುದೇ ಕಾರಣಕ್ಕೂ ರಾಜಿ ಆಗಿರೋದೇ ಇಲ್ಲ. ತುಂಬಾ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ಇಲ್ಲಿ ಮಕ್ಕಳಿಗೆ ನೀಡ್ತಾರೆ. ಅದ್ರಲ್ಲೂ ನಮ್ ಬೆಂಗಳೂರು ಅಂತ ಸಿಟಿಯಲ್ಲಿ ನೋಡ್ಬೋದು, ವಿದ್ಯೆ, ಶಿಕ್ಷಣ ಅಂದ್ರೆ ದಂಧೆ, ಬಿಸ್ನೆಸ್ ಆಗೋಗ್ಬಿಟ್ಟಿದೆ. ಎಲ್ಲ ಬಿಸ್ನೆಸ್ ಮೈಂಡ್ ಸೆಟ್ ಅಲ್ಲಿ ಇನ್ಸ್ಟಿಟ್ಯೂಷನ್ಸ್ ನ ನಡೆಸ್ತಾರೆ. ಎಷ್ಟೆಲ್ಲ ದುಡ್ಡು ಇಸ್ಕೊಂಡ್ರು ಸ್ಪೋರ್ಟ್ಸ್ ಇರುತ್ತೆ, ಎಜುಕೇಶನ್ ಇರಲ್ಲ. ಎಜುಕೇಶನ್ ಚೆನ್ನಾಗಿರುತ್ತೆ, ಇಲ್ಲ ಸ್ಪೋರ್ಟ್ಸ್ ಇರಲ್ಲ. ಸ್ಪೋರ್ಟ್ಸ್ ಇತ್ತು, ಎಜುಕೇಶನ್ ಇತ್ತು ಅಂದ್ರೆ ಮಕ್ಕಳಿಗೆ ಪ್ರಪಂಚ ಜ್ಞಾನನೇ ಗೊತ್ತಾಗ್ತಿರಲ್ಲ, ಮತ್ತೆ ಕಲ್ಚರಲ್ ಆಕ್ಟಿವಿಟೀಸ್ ಇರಲ್ಲ. ಇಲ್ಲಿ ಆ ತರ ಅಲ್ವೇ ಅಲ್ಲ, ಎಲ್ಲದನ್ನು ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡ್ತಾರೆ. ಅಷ್ಟೆಲ್ಲ ಪೇರೆಂಟ್ಸ್ ಇಲ್ದಲೇ ಇದ್ರು ಮಕ್ಕಳು ತುಂಬಾ ಇಂಡಿಪೆಂಡೆಂಟ್ ಆಗ್ತಾರೆ. ಎಲ್ಲಾರು ಓದೋ ಮಕ್ಕಳೇ ಅಲ್ಲಿ ಹೋಗೋದ್ರಿಂದ ಅಲ್ಲಿ ವಾತಾವರಣನೇ ಡಿಫ್ರೆಂಟ್ ಆಗಿರುತ್ತೆ. ಕಾಂಪಿಟೇಷನ್ ಕೂಡ ತುಂಬಾ ಜಾಸ್ತಿ ಇರುತ್ತೆ. ಇಲ್ಲೇನಾಗುತ್ತೆ, ಎಲ್ಲಾ ತರ ವಿದ್ಯಾರ್ಥಿಗಳು ಇರ್ತಾರೆ. ತುಂಬಾ ದಡ್ರು ಇರ್ತಾರೆ, ತುಂಬಾ ಶಾರ್ಪ್ ಆಗಿರೋರು ಇರ್ತಾರೆ, ಆವ್ರೇಜ್ ಇರ್ತಾರೆ. ಅಲ್ಲಂಗಲ್ಲ, ಇಡೀ ಡಿಸ್ಟಿಕ್ ಅಲ್ಲಿ ಬರೀ 80 ಜನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಆಲ್ಮೋಸ್ಟ್ ಒಂದಲ್ಲ ಒಂದು ವಿಷಯಗಳಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರೋಂತ ವಿದ್ಯಾರ್ಥಿಗಳೇನೆ ಈ ಒಂದು ಸ್ಕೂಲ್ ಅಲ್ಲಿ ಇರ್ತಾರೆ. ಅವಾಗ ಏನಾಗುತ್ತೆ, ಅವ್ರು ನಾರ್ಮಲಿ ಇರೋ ಬುದ್ಧಿಮಟ್ಟದಕ್ಕಿಂತ
ಅಂತ ಜಾಸ್ತಿ ಇಂಪ್ರೂವ್ ಆಗ್ತಾರೆ ಆ ಸ್ಕೂಲಲ್ಲಿ ಓದೋದ್ರಿಂದ ಮಕ್ಳು. ಅಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ರೆ ಹೊರ್ಗಿನ ಪ್ರಪಂಚನೇ ಗೊತ್ತಾಗಲ್ಲ, ಖಂಡಿತವಾಗ್ಲೂ ಇಲ್ಲ. ಅವರು ಹೊರ್ಗಿರೋ ಅಂತ ಮಕ್ಳು ಎಷ್ಟು ಅಪ್ಡೇಟೆಡ್ ಆಗಿರ್ತಾರೋ ಅಷ್ಟೇ ಅಪ್ಡೇಟೆಡ್ ಆಗಿ ಅವರು ಇರ್ತಾರೆ ಕೂಡ. ಮತ್ತೆ ಎಷ್ಟೋ ಜನ ಪೇರೆಂಟ್ಸ್ ಕೇಳ್ಬೋದು, ನಾವು ಎಷ್ಟೆಲ್ಲಾ ಎಫರ್ಟ್ ಹಾಕ್ತಿವಿ, ಕ್ಯಾಟಗರಿ ಬರುತ್ತೆ, ಅದ್ ಬರುತ್ತೆ, ಇದ್ ಬರುತ್ತೆ, ಸೀಟ್ ಆಗಲ್ಲ ಅಂತ. ಪಾಸ್ ಆಗ್ಲಿ ಫೇಲ್ ಆಗ್ಲಿ ನವೋದಯ ಎಕ್ಸಾಮ್ಗೆ ಮಕ್ಳನ್ನ ಪ್ರಿಪೇರ್ ಮಾಡೋದ್ರಿಂದ ಅಡ್ವಾಂಟೇಜ್ ಇದೆ. ಯಾವ ತರ ಅಂದ್ರೆ, ಪಾಸ್ ಆದ್ರೆ ಅವರಿಗೆ ಚೆನ್ನಾಗಿರೋ ಸೀಟ್ ಸಿಗುತ್ತೆ, ಚೆನ್ನಾಗಿರೋ ಎಜುಕೇಶನ್ ಸಿಗುತ್ತೆ. ಇನ್ ಕೇಸ್ ಅವ್ರು ಪಾಸ್ ಆಗ್ದಲೇನೆ ನಿಜವಾಗ್ಲೂ ಅವ್ರು ಹಾರ್ಡ್ ವರ್ಕ್ ಮಾಡಿದ್ರೆ ಫೇಲ್ ಆದ್ರೂ ಕೂಡ ಇಲ್ಲಿ ಅಂದ್ರೆ ನಾರ್ಮಲ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ, ನಾರ್ಮಲ್ ಸ್ಕೂಲ್ಗಳಲ್ಲಿ ತುಂಬಾ ಫಾಸ್ಟ್ ಆಗ್ತಾರೆ. ಅವ್ರ ಥಿಂಕಿಂಗ್ ಕೆಪಾಸಿಟಿ ಯಾರು ಬರೆಯಲ್ಲ ಅಲ್ವಾ ವಿದ್ಯಾರ್ಥಿಗಳು, ಅವ್ರಿಗಿಂತ ತುಂಬಾ ಚೆನ್ನಾಗಿರುತ್ತೆ. ಈ ಪ್ಯಾಟರ್ನ್ ಅಲ್ಲಿ ರೀಡಿಂಗ್ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ. ಮ್ಯಾಥ್ಸ್ ಅಂತೂ ಟಿಲ್ 8th ಅವರು ತಲೆ ಕೆಡಿಸ್ಕೊಳ್ಳೋಂಗೆ ಇಲ್ಲ, ಅಷ್ಟು ಲೆವೆಲ್ ಮ್ಯಾಥ್ಸ್ ನ ನವೋದಯ ಎಕ್ಸಾಮ್ಸ್ ಅಲ್ಲಿ 5ನೇ ಕ್ಲಾಸ್ಗೆನೆ ಕಲಿಸ್ತಾರೆ. ಮತ್ತೆ ಆ ಚಿಕ್ಕ ಏಜ್ ಅಲ್ಲೇನೆ ಮಕ್ಕಳಿಗೆ ಡೆಡಿಕೇಶನ್, ಹಾರ್ಡ್ ವರ್ಕ್, ಮತ್ತೆ ಪ್ರಪಂಚದಲ್ಲಿ ಕಾಂಪಿಟೇಷನ್ ಹೆಂಗಿದೆ ಎಲ್ಲದ್ರ ಬಗ್ಗೆ ಅವ್ರಿಗೆ ಒಂದು ಅರಿವು ಬರುತ್ತೆ. ಅವ್ರು ಫೇಲ್ ಆದ್ರೂ ಅಲ್ಲಿ ತುಂಬಾ ಕಲಿತಾರೆ, ಪಾಸ್ ಆದ್ರೆ ಅವ್ರ ಲೈಫ್ ಟಿಲ್ 12th ವರ್ಗೂ ಪೇರೆಂಟ್ಸ್ ಗೆ ಮಕ್ಳಿಗೆ ತಲೆನೋವೇ ಇರೋದಿಲ್ಲ. ಬಟ್ ಟಾಪ್ 80 ಸ್ಟೂಡೆಂಟ್ಸ್ ನ ಮಾತ್ರ ನವೋದಯ ಸ್ಕೂಲ್ಸ್ ಅಲ್ಲಿ ತಗೋತಾರೆ. ಸೊ ಈ ವಿಡಿಯೋ ಕ್ಲಿಯರ್ ಅಂತ ಅಂದ್ಕೊಂಡಿದೀನಿ. ಪ್ರತಿ ಜಿಲ್ಲೆಯಲ್ಲೂ ನವೋದಯ ಸ್ಕೂಲ್ ಇರುತ್ತೆ, ಇದಕ್ಕೆ ಎಕ್ಸಾಮ್ ಇರುತ್ತೆ. ಯಾವ್ಯಾವ ಕ್ಲಾಸ್ ಅಲ್ಲಿ ಬರಿಬೇಕು ಅಂದ್ರೆ 5ನೇ ಕ್ಲಾಸ್ ಅಲ್ಲಿ ಇದ್ದಾಗ ಬರಿಬೇಕಾಗುತ್ತೆ, 6ನೇ ಕ್ಲಾಸ್ ಇಂದ ಅಲ್ಲಿ ಹೋಗ್ಬೋದು ಪಾಸ್ ಆದ್ರೆ. ಅದ್ ಬಿಟ್ರೆ 8ನೇ ಕ್ಲಾಸ್ ಅಲ್ಲಿ ಇದ್ದಾಗ ಒಂದ್ಸರಿ ಬರಿಬಹುದು, 9ನೇ ಕ್ಲಾಸ್ ಇಂದ ಅಲ್ಲಿ ಜಾಯಿನ್ ಆಗ್ಬೋದು. ಇನ್ನೂ ಒಂದ್ಸರಿ ಅವಕಾಶ ಇರುತ್ತೆ, ಯಾವಾಗ ಅಂದ್ರೆ 10ನೇ ಕ್ಲಾಸ್ ಆದ್ಮೇಲೆ ಬರಿಬಹುದು, 11th ಮತ್ತೆ 12th ಗೆ ಅಲ್ಲಿ ಜಾಯಿನ್ ಆಗ್ಬಹುದು. ಈ ತರ 3 ಸರಿ ಅವರು ನವೋದಯಗೆ ಎಂಟರ್ ಆಗ್ಬಹುದು. ಬಟ್ ಸ್ವಲ್ಪ ಈಸಿ ಲೆವೆಲ್ ಮಕ್ಳು ಚಿಕ್ಕ ಏಜ್ ಅಲ್ಲೇ ಚೆನ್ನಾಗಿ ತಿಳ್ಕೊಳ್ಳೋದು ಅಂದ್ರೆ 5ನೇ ಕ್ಲಾಸ್ ಬರೋಬ್ಬರಿ 6 ವರ್ಷ ಅವರಲ್ಲಿ ಓದ್ಬೋದು. ಹೆಣ್ಮಕ್ಳು ಗಂಡ್ ಮಕ್ಳು ಎಲ್ಲ ಕೋ ಎಜುಕೇಶನ್ ಇರುತ್ತೆ, ಬಟ್ ತುಂಬಾ ಸ್ಟ್ರಿಕ್ಟ್ ಆಗಿರುತ್ತೆ. ಸಪರೇಟ್ ಹಾಸ್ಟೆಲ್ ಫೆಸಿಲಿಟೀಸ್ ಇರುತ್ತೆ. ಫುಡ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಕೆಲವೊಂದ್ಸರಿ ಏನಾಗುತ್ತೆ ಇಲ್ಲಿ, ಅದ್ರಲ್ಲೂ ಸಿಟಿ ಲೈಫ್ ಅಲ್ಲಿ ತಂದೆ ತಾಯಿಗಳೇ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕಾಗಲ್ಲ ಬ್ಯುಸಿ ಶೆಡ್ಯೂಲ್ ಅಲ್ಲಿ. ಅಂತದ್ರಲ್ಲಿ ಅವರು ಸ್ಕೂಲ್ ಅವರ್ಸ್ ಆದ್ಮೇಲೂ ಕೂಡ ಟೀಚರ್ಸ್ ಗಳು ಮಕ್ಳ ಜೊತೆನೆ ಇದ್ದು ಫ್ರೆಂಡ್ಸ್ ತರ ಆಟ ಆಡ್ಕೊಂಡು ಅವರಿಗೆ ಸಪರೇಟ್ ಆಗಿ ಈವ್ನಿಂಗ್ ಕೂಡ ಓದಿಸಿ ಒಂದು ನೀಟಾಗಿ ಡಿಸಿಪ್ಲಿನ್ಡ್ ಲೈಫ್ ನ ಕಲಿತಾರೆ. ಅಲ್ಲಿ ಹೋಗಿ ಮಕ್ಳು ಓದಿದ್ರೆ ಕಲಿದಲ್ಲೇನೆ, ಕೋಚಿಂಗ್ ಅಲ್ಲೇನೆ ತುಂಬಾ ಎಫರ್ಟ್ಸ್ ಹಾಕಿದ್ರೆ ಅವರು ಪಾಸ್ ಆಗ್ಲಿಲ್ಲ ಅಂದ್ರೂ ಕೂಡ ಒಂದು ಡಿಸಿಪ್ಲಿನ್ ಅನ್ನೋದು ಕಲಿತಾರೆ, ಕಾಂಪಿಟೇಷನ್ ಅನ್ನೋದು ಅರ್ಥ ಮಾಡ್ಕೋತಾರೆ. ಇದಿಷ್ಟು ನವೋದಯ ಸ್ಕೂಲ್ಸ್ ಬಗ್ಗೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಇನ್ನೊಂದಷ್ಟು ಜನಕ್ಕೆ ಶೇರ್ ಮಾಡಿ. ಅದು ಚಿಕ್ಕ ಕೆಲಸ ಆಗಿರ್ಬೋದು, ಬಟ್ ಹೆಲ್ಪ್ ಆಗೋರಿಗೆ ಅದು ಒಂದು ದೊಡ್ಡ ಹೆಲ್ಪ್ ಆಗಿರ್ಬೋದು. ಸೊ ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಸಪೋರ್ಟ್ ನಮ್ಮ ಎನರ್ಜಿ. ಥ್ಯಾಂಕ್ ಯು.